ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ವ್ಲಾಗ್ಸ್ ಮಾಡಿ. ಸೊ ಇದೊಂದು ಹೊಸ ವ್ಲಾಗ್ ಆ್ಯಂಡ್ ವೆಲ್ಕಮ್ ಯು ಆಲ್. ಇವಾಗ ಫಸ್ಟ್ ನಾವು ಕಾಫ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ, ಇಲ್ಲಿನ ಜರ್ಮನ್ ಸೂಪರ್ ಮಾರ್ಕೆಟ್ಗೆ. ಹೋಗೋಕ್ಕೆ ಮುಂಚೆ ನಾವು ರೀಸೈಕಲ್ಡ್ ಬಾಟಲ್ಸ್ ಎಲ್ಲ ನಾನು ಸ್ಟೋರ್ ರೂಮಲ್ಲಿ ಇಟ್ಟಿರ್ತೀನಿ. ಸೊ ಅದೆಲ್ಲ ತೊಗೊಂಡು ಇವತ್ತು ಹಾಕೋಣ ಅಂತಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ. ಈ ರೀತಿ ಸ್ಟೋರ್ ರೂಮ್ ಸಪ್ರೇಟ್ ಆಗಿರೋದ್ರಿಂದ ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡದೇ ಇರೋ ಐಟಮ್ಸ್ ಎಲ್ಲ ಆರಾಮಾಗಿ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ನಮಗೆ ಇಲ್ಲಿ ಸೆಲಾರ್ ಥರ ಇದೆ, ಅದರಲ್ಲಿ ಲಾಂಡ್ರಿ ರೂಮ್ ಪಕ್ಕದಲ್ಲಿ ಒಂದು ದೊಡ್ಡ ಸ್ಟೋರ್ ರೂಮ್ ಇದೆ. ಸೊ ನಾವೆಲ್ಲ ಇಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೊತೀವಿ. ಸೊ ಈ ರೀತಿ ಬರೀ ರೀಸೈಕಲ್ ಮಾಡುವಂಥ ಬಾಟಲ್ಸ್ ಮಾತ್ರ ಹಾಕ್ಬೋದು. ಗ್ಲಾಸ್ದೆಲ್ಲ ಗಾರ್ಬೇಜಲ್ಲಿ ನಾವು ಹಾಕೋದಕ್ಕಾಗಲ್ಲ, ಅದಕ್ಕೆ ಸಪ್ರೇಟಾಗೆ ಎವ್ರಿ ಏರಿಯಲ್ಲಿ ಕೊಟ್ಟಿರ್ತಾರೆ ಒಂದು ಗಾರ್ಬೇಜ್ ಬಾಕ್ಸ್ ಥರ, ಅದರಲ್ಲೇ ಹಾಕಬೇಕು. ಸೊ ಅದನ್ನು ಮತ್ತು ಈ ಥರ ಪ್ಲಾಸ್ಟಿಕ್ ಬಾಟಲ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಗ್ಲಾಸ್ ಬಾಟಲ್ಸ್ ಡಿಸ್ಪೋಸ್ ಮಾಡಿದಾಗ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಬೇಕು ಅಂತ. ಜರ್ಮನ್ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಈ ರೀತಿ ಇರುತ್ತೆ ರೀಸೈಕಲ್ಡ್ ಬಾಟಲ್ಸ್ ಹಾಕೋದಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ. ಇಲ್ಲಿನವರು ತುಂಬ ಕೋಕ್ ಎಲ್ಲ ಕುಡಿತಾರೆ. ಕೋಕ್, ಬೀರ್ ಆಗಲಿ ಯಾವುದೇ ಸಾಫ್ಟ್ ಡ್ರಿಂಕ್ಸ್ಗಾಗಲಿ ಈ ಥರ ಇರುತ್ತೆ ರೀಸೈಕಲ್ಡ್ ಬಾಟ್ಲು. ಸೊ ಅವ್ರದ್ದೆಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಬ್ಯಾಗ್ಸಲ್ಲಿ ತರ್ತಾರೆ. ಸೊ ನಮ್ಮದು ತುಂಬ ಕಮ್ಮಿ. ನಾವು ಸ್ಪೆಷಲಿ ಮ್ಯೂಲರ್ ಅಂತ ಮಿಲ್ಕ್ ಬರುತ್ತೆ, ಫ್ಲೇವರ್ಡ್ ಮಿಲ್ಕ್ ಅದು, ಅಥವಾ ಕೆಲವೊಂದು ಯಾವಾಗಾದರೂ ಒಂದು ಕೋಕ್ ಕುಡಿದಿದ್ರೆ ಅಷ್ಟೇ ಬಾಟಲ್ಸ್ ಇರುತ್ತೆ. ಸೊ ಇದು ಪರ್ ಬಾಟಲ್ 0.25 ಯೂರೋಸ್ ಏನು MRP ಜೊತೆನೇ ತೊಗೊಂಡಿರ್ತಾರೆ ನಾವು ಪರ್ಚೇಸ್ ಮಾಡಬೇಕಾದ್ರೆ, ಅದನ್ನು ಇನ್ಕ್ಲೂಡ್ ಮಾಡಿ. ಸೊ ನಾವು ರೀಸೈಕಲ್ಗೆ ಮಾಡದೇ ಇದ್ದರೆ ನಮಗೆ ಅಷ್ಟು ವೇಸ್ಟ್ ಆದಂಗೆ. ಯಾಮಿ ನಾನು ಹಾಕ್ತೀನಿ ಅಂತ ಕೇಳ್ತಾ ಇದ್ಲು. ಸೊ ಅವಳನ್ನ ಕಾರ್ಟ್ ಮೇಲೆ ನಿಲ್ಲಿಸ್ಬಿಟ್ಟು ಅವಳಿಗೆ ಕೊಟ್ಟಿದ್ದೀವಿ ಹಾಕೋದಕ್ಕೆ. ನಾವು ಹಾಕಿದ ಬಾಟಲ್ಸ್ಗೆಲ್ಲ ಅರೌಂಡ್ 2.75 ಯೂರೋಸ್ ಏನೋ ಬಂತು. ಇದನ್ನು ನಾವು ಪರ್ಚೇಸ್ ಮಾಡಿದ್ಮೇಲೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಕೊಟ್ಟರೆ ಅಷ್ಟು ಡಿಡಕ್ಟ್ ಆಗುತ್ತೆ ನಮ್ಮ ಬಿಲ್ಲಿಂದ. ಆ್ಯಂಡ್ ಅಲ್ಲೇ ಪಕ್ಕ ಈ ಥರ ಇನ್ಸ್ಟೆಂಟ್ ಕಾಫಿ ಮಿಷಿನ್ ಇದೆ, ಇದರಲ್ಲಿ ಹಾಟ್ ಚಾಕ್ಲೇಟ್ ಕೂಡ ಇರುತ್ತೆ. 1 ಯೂರೋ ಹಾಕಿದ್ರೆ ಒಂದು ದೊಡ್ಡ ಗ್ಲಾಸಲ್ಲಿ ಬರುತ್ತೆ. ಸೊ ಅದಕ್ಕೆ ಕ್ಲೋಸ್ ಮಾಡೋದಕ್ಕೆಲ್ಲ ಇಟ್ಟಿರ್ತಾರೆ ಲಿಡ್. ಸೊ ಅದನ್ನು ಹುಡುಕ್ತಾ ಇದ್ದೆ ನಾನು, ಅಲ್ಲಿ ಖಾಲಿ ಆಗೋಗಿತ್ತು. ಸೊ ಹಾಗೆ ತೊಗೊಂಡು ಹೊರಟ್ವಿ. ಆ್ಯಂಡ್ ಶುಗರ್ ಕೂಡ ಅಡ್ಜಸ್ಟ್ ಮಾಡೋ ಆಪ್ಷನ್ಸ್ ಇರುತ್ತೆ. ಕಾಫಿಗೆ ಫಸ್ಟಲ್ಲಿ ಶುಗರ್ ಸೆಲೆಕ್ಟ್ ಮಾಡಬೇಕು. ಸೊ ನಮಗೆ ಶುಗರ್ ಬೇಕಂದರೆ ಇರುತ್ತೆ, ಇಲ್ಲಾಂದರೆ ಶುಗರ್ಲೆಸ್ಸೇ ಬರೋದು ಅದರಲ್ಲಿ. ಎಂಟರ್ ಆಗಿದ ತಕ್ಷಣ ಫಸ್ಟು ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಸೆಕ್ಷನ್ನೇ ಬರೋದು. ಸೊ ಫಸ್ಟ್ ದಾಳಿಂಬೆ ತೊಗೊತಾ ಇದ್ದೀನಿ. ಇದು ಅರೌಂಡ್ 130 ರುಪೀಸ್ ಅನ್ಬೋದು ಒಂದು ಸಿಂಗಲ್ ಪೀಸ್. ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ. ಇಲ್ಲಿ ಒಂದೊಂದು ಸರಿ ಸ್ವೀಟ್ ಇರುತ್ತೆ, ಒಂದೊಂದು ಸರಿ ಹುಳಿ ಇರುತ್ತೆ, ಬಟ್ ಹೆಲ್ದಿ ಅಂತ ತೊಗೊತೀನಿ. ಸೊ ಅದು ಬಿಟ್ಟರೆ ಬೆರೀಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಇಲ್ಲಿ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಬೇಕಂದರೆ ಏನಿದ್ರು ಅರ್ಲಿ ಮಾರ್ನಿಂಗ್ ಹೋಗಬೇಕು. ಇಲ್ಲಿ ಬೇಗ ಓಪನ್ ಆಗುತ್ತೆ, 8 o'clockಗೆಲ್ಲ ಓಪನ್ ಇರುತ್ತೆ. ಸೊ ನಾವು ಒಂದು 10 o'clock 11 o'clock ಹಾಗೋದ್ರೆ ಎಲ್ಲ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಒಳ್ಳೆ ಕ್ವಾಲಿಟಿದು ಸಿಗುತ್ತೆ. ಅದೇ ನೀವು ಈವ್ನಿಂಗ್ ಹೋದರೆ ಮತ್ತೆ ಅವ್ರು ರೀಫಿಲ್ ಮಾಡಲ್ಲ, ಅದು ಪ್ರಾಬ್ಲಮ್ಮು. ಅಂದರೆ ಹಾಕ್ತಾ ಇರ್ತಾರೆ, ಬಟ್ ಎಲ್ಲ ಐಟಮ್ಸು ರೀಫಿಲ್ ಮಾಡಲ್ಲ. ಸೊ ನಾವು ಇಷ್ಟು ದಿನ ಬರೀ ಈವ್ನಿಂಗ್ ಹೋಗ್ತಾ ಇದ್ವಿ, ಗೊತ್ತಾಗ್ತಾ ಇರಲಿಲ್ಲ, ಎಷ್ಟೊಂದು ಖಾಲಿ ಆಗಿಬಿಡ್ತಾಯಿತ್ತು, ಯಾವಾಗೋ ರೇರಾಗಿ ಸಿಗ್ತಾಯಿತ್ತು. ಇವಾಗ ನಮಗೆ ಗೊತ್ತಾಗಿರೋದ್ರಿಂದ ಯೂಶ್ವಲಿ ಸ್ಯಾಟರ್ಡೆ ಬೆಳಗ್ಗೆ ಒಂದು 10:30 11 ಆಗಿ ಹೋಗಿ ಎಲ್ಲ ತಂದ್ಕೊತೀವಿ. ಆವಾಗ ಎಲ್ಲ ಫುಲ್ ಇರುತ್ತೆ ಆ್ಯಂಡ್ ಎಲ್ಲ ಸಿಗುತ್ತೆ. ಎಷ್ಟೊಂದು ಸರಿ ಇಲ್ಲಿ ಇಷ್ಟು ಆಯಿಲ್ ಇಟ್ಟಿದ್ದಾರಲ್ಲ, ಒಂದು ಬಾಟಲ್ಲೂ ಇರಲ್ಲ, ಅಷ್ಟು ಖಾಲಿ ಆಗೋಗುತ್ತೆ. ಇಲ್ಲಿನವರೆಲ್ಲ ಬೆಳಗ್ಗೆನೇ ಬಂದುಬಿಡ್ತಾರೆ ಶಾಪಿಂಗ್ ಮಾಡೋದಕ್ಕೆ. ಸೊ ವೀಕೆಂಡ್ ಎಲ್ಲ ಫ್ರೀಯಾಗೆ ಇರೋಣ ಅಂತ. ಆ್ಯಂಡ್ ಮಸ್ಕ್ ಮೆಲನ್ ತೊಗೊತಾ ಇದ್ದೀನಿ. ಇದು 3 ಯೂರೋಸ್ ಅಂದರೆ ಅರೌಂಡ್ 250 ರುಪೀಸ್ ಅನ್ಬೋದು. ಆ್ಯಂಡ್ ಬಾಳೆಹಣ್ಣು ಆ ಥರ ಕೆಲವೊಂದು ಫ್ರೂಟ್ಸ್ ತೊಗೊಂಡ್ವಿ.
ಇಲ್ಲಿ ಕಾಫ್ಲ್ಯಾಂಡಲ್ಲಿ ಪಪಾಯ ಕೂಡ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. 2 ಸೈಜ್ ಇರುತ್ತೆ, ಒಂದು ಚಿಕ್ಕದು, ಒಂದು ಇನ್ನೊಂದು ದೊಡ್ಡದು ಇಂಡಿಯಾಲೆಲ್ಲ ಸಿಗುತ್ತಲ್ಲ ಆ ಥರ. ಇದು ಚಿಕ್ಕದು ನೋಡಿ, ಇದೇ €3, ದೊಡ್ಡದು €6 ಆ ಥರ. ನಾವು ಚಿಕ್ಕದೇ ತೊಗೊತೀವಿ ಯೂಶ್ವಲಿ. ಆ್ಯಂಡ್ ಈ ಥರ ರೆಡ್ ಬೋರ್ಡ್ ಇರುತ್ತಲ್ಲ, ರೆಡ್ ಇದೆ ಅಂದರೆ ಡಿಸ್ಕೌಂಟೆಡ್ ಪ್ರೈಸ್ ಅಂತ, ರೆಗ್ಯುಲರ್ ಪ್ರೈಸ್ಗಿಂತ ಒಂಚೂರು ಕಮ್ಮಿ ಇದೆ ಪ್ರೈಸಸ್ ಅಂತ. ಆಮೇಲೆ ಬೀನ್ಸ್ ತೊಗೊತಾ ಇದ್ದೀನಿ. ಇದು ಅರ್ಧ kgಗೆ ಅರೌಂಡ್ ₹160. ನಾನು ರೆಡ್ ಅಂತ ಹೇಳಿದ್ನಲ್ಲ ನೋಡಿ, ಪ್ರೈಸ್ ಮೇಲೆ ಆ ರೀತಿ ರೆಡ್ ಕಲರ್ ಹಾಕಿರ್ತಾರೆ ಲೇಬಲ್ಲು. ಆ್ಯಂಡ್ ಲೂಸ್ ಐಟಮ್ಸ್ ತೊಗೊತೀವಲ್ಲ, ಅಂದರೆ ಸಿಂಗಲ್ ಪೀಸ್ ಅಂತ ಅಂದರೆ ಸ್ಟೂಕ್ ಅಂತ, ಇಲ್ಲಿ ಅದಕ್ಕೆ ಪ್ರೈಸ್ ಡೈರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ. ಈ ರೀತಿ ಟೊಮ್ಯಾಟೊ ಅದೆಲ್ಲ ನಾವೇ ಕವರ್ಗೆ ಹಾಕಿ ತುಂಬಿಸ್ತೀವಲ್ಲ, ಅದಕ್ಕೆ ನಾವೇ ಇಲ್ಲಿ ವೇ ಮಾಡ್ಕೋಬೇಕು. ಸೊ ಅಲ್ಲಿ ಲಿಸ್ಟಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಏನು ತೊಗೊಂಡಿದ್ದೀವಿ ಅಂತ. ಈ ರೀತಿ ಬರುತ್ತೆ ನೋಡಿ, ವೆಯ್ಟು ಮತ್ತು ಅದ್ರ ಪ್ರೈಸು. ಸೊ ಅದನ್ನು ಕವರ್ಗೆ ಅಂಟಿಸ್ಕೊಂಡು ಇಟ್ಕೋಬೇಕು. ಸೊ ಬಿಲ್ಲಿಂಗಲ್ಲಿ ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಆ್ಯಂಡ್ ಈರುಳ್ಳಿನೂ ಅಷ್ಟೇ, ಈ ರೀತಿ 2 kg ಪ್ಯಾಕ್ ಇರುತ್ತಲ್ಲ ಆ ರೀತಿ ತೊಗೊಂಡ್ಬಿಡ್ತೀನಿ. ಇದು €1.3 ಅಂದರೆ 110 ಆ ರೀತಿ ಬರುತ್ತೆ kg. ನಾನು ಎಲ್ಲ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲೂಗಡ್ಡೆನೂ ಅಷ್ಟೇ, ಇಲ್ಲಿ ತುಂಬ ತಿಂತಾರೆ. ಸೊ ದೊಡ್ಡ ಪ್ಯಾಕೆಟ್ ಸಿಗುತ್ತೆ ನೋಡಿ, ಅದು ಪ್ರೈಸ್ ತುಂಬ ಕಮ್ಮಿ ಇರುತ್ತೆ, ಬಟ್ ಅಷ್ಟು ತೊಗೊಂಡು ಹೋಗಿ ವೇಸ್ಟ್ ಆಗುತ್ತೆ. ನಮಗೆ ಎಷ್ಟು ತಿಂಗಳಾದರೂ ಅಷ್ಟು ಖರ್ಚಾಗಲ್ಲ. ಸೊ ನಾನು €1 ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಚಿಕ್ಕದು ತೊಗೊಳ್ಳೋಣ ಅಂತ ಈ ನಡುವೆ ಚಿಕ್ಕದು ತೊಗೊತಾ ಇದ್ದೀನಿ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ. ಇದು 2.5 kg ಅಷ್ಟಿದೆ. ಸೊ €3 ಅಂದರೆ ₹250 ಆ ರೀತಿ ಬರುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ತೊಗೊತಾ ಇದ್ದೀವಿ. ಯೂಶ್ವಲಿ ಯಾವ ಸೂಪರ್ ಮಾರ್ಕೆಟಲ್ಲೂ ಸಿಗಲ್ಲ, ಬರೀ ಕಾಫ್ಲ್ಯಾಂಡಲ್ಲೇ ನಾನು ನೋಡಿರೋದು ಕೊತ್ತಂಬರಿ ಸಿಗುತ್ತೆ. ಇದು €2 ತೊಗೊತಾರೆ, ಅಂದರೆ ₹180. ಇಂಡಿಯಾದಲ್ಲಿ ಯಾರು ತೊಗೊಳ್ಳಲ್ಲ ಅಷ್ಟು ಕೊಟ್ಟು, ಬಟ್ ಇಲ್ಲ ಅಷ್ಟು ಪ್ರೈಸ್ ಇರುತ್ತೆ ಅದಕ್ಕೆ. ಮಿಂಟು ಅಷ್ಟೇ, ತುಂಬ ದಪ್ಪ ದಪ್ಪ ಇರುತ್ತೆ, ನಮ್ಮ ಥರ ನಾಟಿ ಥರ ಇರಲ್ಲ. ಆ್ಯಂಡ್ ಈ ರೀತಿ ಕೆಳಗೆ ಬ್ಯಾಸ್ಕೆಟಲ್ಲಿ ಹುಡುಕಿ ಚೆನ್ನಾಗಿರೋದು ಆರಿಸಿ ತೊಗೊತಾ ಇದ್ದೀವಿ. ನೆಕ್ಸ್ಟ್ ಮಶ್ರೂಮ್ಸ್ ತೊಗೊತಾ ಇದ್ದೀನಿ. ಸೊ ಇದು ಅರೌಂಡ್ 400 ಗ್ರಾಮ್ಸ್ಗೆ €2 ಅಂದರೆ ₹180 ಅನ್ಕೋಬೋದು. ಬಟ್ ಇಲ್ಲಿ ಮಶ್ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ತುಂಬ ವೆರೈಟಿ ಕೂಡ ಸಿಗುತ್ತೆ, ಬೇರೆ ರೀತಿ ಮಶ್ರೂಮ್ಸ್ ಎಲ್ಲ. ಆ್ಯಂಡ್ ಕುಕುಂಬರ್ ನಾನಿಲ್ಲಿ ಚಿಕ್ಕದ ಸೈಜ್ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಬಲ್ತಿರಲ್ಲ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. €3 ಇದು ಅಂದರೆ ₹250. ಬಟ್ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನೇ ತೊಗೊತೀನಿ. ಆ್ಯಂಡ್ ಹಾಲು ಕೂಡ ಅಷ್ಟೇ, ನಾವು ಫ್ರೆಶ್ ಮಿಲ್ಕ್ ತೊಗೊತೀವಿ, ಇದು ಫ್ರಿಜ್ ಸೆಕ್ಷನಲ್ಲಿರುತ್ತೆ. ಆ್ಯಂಡ್ ಇದು ಕೂಡ ಪ್ಯಾಸ್ಚರೈಸ್ ಮಾಡಿರ್ತಾರೆ. ಆಲ್ಮೋಸ್ಟ್ 1 ಮಂತ್ ಇರುತ್ತೆ ಅದರದ್ದು ಎಕ್ಸ್ಪೈರಿ ಡೇಟ್ಸ್ ಯೂಶ್ವಲಿ. ಆ್ಯಂಡ್ ಇದೇ ರೀತಿ ಹೊರಗೆ ಇನ್ನೊಂದು ಇಟ್ಟಿರ್ತಾರೆ, ನಮ್ಮದು ಗುಡ್ ಲೈಫ್ ಎಲ್ಲ ಬರುತ್ತಲ್ಲ ಆ ಥರ ಪ್ಯಾಸ್ಚರೈಸ್ಡ್ ಮಿಲ್ಕ್, ಬಟ್ ಫ್ರೆಶ್ ಅಲ್ಲ ಅದು. ಸೊ ಅದು ತುಂಬ ದಿನ ಇರುತ್ತೆ, ಆಲ್ಮೋಸ್ಟ್ 4-5 ಮಂತ್ಸೇ ಇರುತ್ತೆ ಅನಿಸುತ್ತೆ. ಬಟ್ ನಾವು ಫ್ರೆಶ್ ಪ್ರಿಫರ್ ಮಾಡ್ತೀವಿ ದಿನ ಹಾಲು ಕುಡಿಯೋದ್ರಿಂದ. ಆ್ಯಂಡ್ ಫ್ಯಾಟ್ ಪರ್ಸೆಂಟೇಜ್ ಕೂಡ ವೇರಿ ಆಗುತ್ತೆ. ಇದು 3.5% ಫ್ಯಾಟ್ ತೊಗೊತಾ ಇದ್ದೀನಿ ನಾನು. ನೆಕ್ಸ್ಟ್ ಎಗ್ಸ್ ತೊಗೊತಾ ಇದ್ದೀನಿ. ಇಲ್ಲಿ ನಾನು ನೋಡಿದೆ ಯಾರೋ ಒಬ್ಬರು ಎಲ್ಲ ಓಪನ್ ಮಾಡಿ ಎಗ್ಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ದೊಡ್ಡ ತೊಗೊಂಡು ಚಿಕ್ಕದೆಲ್ಲ ಒಂದಕ್ಕೆ ಹಾಕಿ ಹೋಗ್ತಾಯಿದ್ರು. ಸೊ ನಾನು ಚೆಕ್ ಮಾಡಿದೆ ಏನಿದೆ ಒಳಗೆ ಸರಿಯಾಗಿದೆಯಾ ಅಲ್ವಾ ಅಂತ ಚೆಕ್ ಮಾಡಿ ತೊಗೊತಾ ಇದ್ದೀನಿ ಅವಾಗಿಂದ. ಸೊ ಕೆಲವೊಬ್ಬರು ಹಾಗಿರ್ತಾರೆ ಅಂತ ಗೊತ್ತಾಯಿತು.
The next day. ಇದು ನೆಕ್ಸ್ಟ್ ಡೇ. ಸೊ ಬಾದಾಮ್ ಪೌಡರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ 1 ಕಪ್ ಬಾದಾಮ್ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ವುಮೆನ್ಗೆ, ಸ್ಪೆಷಲಿ ವುಮೆನ್ಗೆ 30 ಇಯರ್ಸ್ ಆದಮೇಲೆ ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಕುಡಿತಾ ಇದ್ದೆ ಹಾಲು, ಅದಾದಮೇಲೆ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ಬೇಕೇ ಬೇಕು ಅಂತ ಒಂದು ಸ್ವಲ್ಪ ಕುಡಿತಾ ಇದ್ದೆ. ಅದು ಬಿಟ್ಟು ಅಷ್ಟೇನು ಇಷ್ಟ ಆಗಲ್ಲ ನನಗೆ. ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 6 ಮಂತ್ಸಿಂದನೇ ಕುಡಿತಾ ಇದ್ದೀನಿ. ಮನೇಲಿ ಪ್ರದೀಪ್, ಯಾಮಿ ಎಲ್ಲರೂ 3 ಜನ ಕುಡಿತೀವಿ ಈಗ. ಯಾಮಿಗೆ ಸಪ್ರೇಟ್ ನ್ಯೂಟ್ರಿ ಜಾಯ್ ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ ಪ್ರದೀಪು ನಾನು ಬಾದಾಮ್ ಮಿಲ್ಕ್ ಕುಡಿತೀವಿ. ಸೊ ಇಲ್ಲಿ ಅಂಗಡಿಯಲ್ಲಿ ತರೋದು GRB MTR ಅಲ್ಲಿ ತುಂಬ ಶುಗರ್ ಇರುತ್ತೆ. ಸೊ ನಾನು ಮನೇಲೇ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ. ಇದಕ್ಕೆ ಬಾದಾಮ್ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಪಿಸ್ತಾ ಹಾಕ್ಕೊಂಡಿದ್ದೀನಿ. ಜೊತೆಲಿ ಆವಾಗಲೇ ಕ್ಯಾಶು ಹಾಕ್ಕೋಬೋದು, ಬಟ್ ನನ್ನ ಹತ್ರ ಕ್ಯಾಶು ಪೌಡರ್ ಇತ್ತು. ಸೊ ಅದಕ್ಕೆ ಅವೆರಡು ರೋಸ್ಟ್ ಆದಮೇಲೆ ಸ್ಟವ್ ಆಫ್ ಮಾಡಿ ಆಮೇಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಕ್ಯಾಶು ಎಲ್ಲ ತುಂಬ ರೋಸ್ಟ್ ಆಗೋದ್ರೆ ಚೆನ್ನಾಗಿರಲ್ಲ. ಬಾದಾಮ್ ಕೂಡ ಅಷ್ಟೇ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಒಂದು ಲೈಟ್ ಬ್ರೌನ್ ಆದರೆ ಸಾಕು, ಅದಕ್ಕಿಂತ ಜಾಸ್ತಿ ಉರಿಬಾರ್ದು. ಆ್ಯಂಡ್ ಇದಕ್ಕೆ ಒಂದು ನಮಗೆ ಅದ್ರದ್ದು ಸಿಪ್ಪೆ ಬೇಡ ಅಂದರೆ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ಆಮೇಲೂ ಮಾಡ್ಬೋದು. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೋಬೇಕಿತ್ತು, ನಾನು ಮರ್ತೋಯ್ತು ಹಾಕೋದು. ಸೊ ಇವಾಗ ಹಾಕಿ ಅದೇ ಕಾವಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5-6 ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮತ್ತು ಸ್ಮೆಲ್ ಎರಡೂ. ಆ್ಯಂಡ್ ಅದೊಂದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾನು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ, ಪಿಸ್ತಾ, ಬಾದಾಮ್ ಎಲ್ಲ. ಇಲ್ಲಿ ಈ ಥರ ಬಾದಾಮ್ ಮಿಕ್ಸಲ್ಲಿ ಈ ರೀತಿ ಹಾಕ್ತಾರೆ ನಟ್ಸ್ ಎಲ್ಲ. ಬಟ್ ಮನೆಯಲ್ಲಿ ಪ್ರದೀಪ್ಗೆ ಅದು ಬಾಯಿಗೆ ಸಿಗುತ್ತಲ್ಲ, ಅದಿಷ್ಟ ಆಗಲ್ಲ. ಆ್ಯಂಡ್ ಯಾಮಿನೂ ಕೆಲವೊಂದು ಸರಿ ಕುಡಿತಾಳೆ ಬಾದಾಮ್ ಮಿಲ್ಕು, ಅವಳಿಗೂ ಫುಲ್ ಎಲ್ಲ ಸೋದಿಸ್ಕೊಡ್ಬೇಕು. ಆ್ಯಂಡ್ ಸುಮ್ಮನೆ ವೇಸ್ಟ್, ಇಬ್ರಿಗೂ ಇಷ್ಟ ಇಲ್ಲ ಅಂದಮೇಲೆ. ಸೊ ಅದಕ್ಕೆ ನಾನು ಈ ರೀತಿ ಚಾಪ್ ಮಾಡಿಕೊಂಡು ಅದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ. ಸೊ ಎಲ್ಲ ಹಾಲಿಗೆಲ್ಲ ಪೌಡರ್ ಮಿಕ್ಸ್ ಮಾಡಾದಮೇಲೆ ನಾನು ಮೇಲೆ ಹಾಕ್ಕೊಂಡು ಕುಡಿತೀನಿ. ನನಗೆ ತುಂಬ ಇಷ್ಟ ಈ ಥರ ಕ್ರಂಚಿಯಾಗೆ ಅದು ಬಾದಾಮ್ ಮಿಲ್ಕಲ್ಲಿ ಸಿಕ್ಕಿದ್ರೆ. ಆ್ಯಂಡ್ ಇದು ಸ್ಯಾಫ್ರನ್ ತಂದಿದ್ದು ನಾನು ಇಂಡಿಯಾಯಿಂದ. ಓಪನ್ನೇ ಮಾಡಿಲ್ಲ, ಹಾಗೇ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಡೇಟ್ ಕೂಡ ಆಗೋಗುತ್ತೆ. ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಆ್ಯಕ್ಚುಲಿ 2 ಬಾಕ್ಸ್ ತಂದಿದ್ದೆ, ಒಂದರಲ್ಲಿ ಯೂಸ್ ಮಾಡಿದ್ದೆ ಸ್ವೀಟ್ ಅದು ಇದು ಮಾಡಿದಾಗ, ಇದೊಂದು ಹಂಗೆ ಉಳ್ಕೊಂಡಿದೆ. ಸೊ ಇದನ್ನು ಇದಕ್ಕೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೇದು ಕೂಡ. ಇದ್ರ ಒಳಗೆ ಕೂಡ ಬಾಕ್ಸ್ ಇದೆ, ಎಷ್ಟು ನೀಟಾಗಿದೆ ನೋಡಿ ಇದು. ಸೊ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಸೊ ಈ ರೀತಿ ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಓ ಇದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಗ್ರೈಂಡ್ ಮಾಡಬೇಕಾದ್ರೆ ಇದನ್ನು ಹಾಕ್ಕೊತೀನಿ. ಸೊ ಇವಾಗ ತಣ್ಣಗಾಗಿದೆ ಡ್ರೈ ಫ್ರೂಟ್ಸು. ಅದಕ್ಕೇನು ಮಾಡ್ತೀನಿ ಅಂದರೆ ಮಿಕ್ಸರ್ ಜಾರ್ಗೆ ಇದು ಶುಗರು. ಸೊ ಇಲ್ಲಿ ಸ್ವೀಟ್ ತುಂಬ ಕಮ್ಮಿ ಇರುತ್ತೆ ಶುಗರ್ದು. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಒಂದು 3/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಸೊ ಫಸ್ಟ್ ಇದನ್ನು ಪೌಡ್ರ್ ಮಾಡ್ಕೊತೀನಿ. ಇದಕ್ಕೆ ತಣ್ಣಗಾಗಿದೆಯಲ್ಲ, ಇದರಲ್ಲಿ ಏಲಕ್ಕಿ ಇದ್ದಿದ್ದು ಮಾತ್ರ ಹಾಕ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಅದು ಡ್ರೈ ಫ್ರೂಟ್ಸ್ ಜೊತೆ ಫುಲ್ ಪೌಡರ್ ಆಗಲ್ಲ ಅನ್ಸುತ್ತೆ ನನಗೆ. ಸೊ ಎಷ್ಟು ಏಲಕ್ಕಿ ಹಾಕಿದ್ನೋ ಅದನ್ನು ಮಾತ್ರ ಆರಿಸಿ ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ. ಸೊ ಇದನ್ನು ಪೌಡ್ರ್ ಮಾಡ್ಕೊತೀನಿ ಫಸ್ಟ್. ಇದು ಫುಲ್ ಪೌಡರ್ ಆಗಿದೆ. ಸೊ ಇದಕ್ಕೆ ಬಾದಾಮ್ ಎಲ್ಲ ಹಾಕೊಂಡ್ಬಿಡ್ತೀನಿ, ರೋಸ್ಟ್ ಮಾಡಿದ್ದು. ಇದು ಕೇಸರ್ ಕೂಡ ಹಾಕೊತೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಪೌಡರ್ ಮಾಡ್ಕೊತೀನಿ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಕೂಡ ಹಾಕ್ಕೋಬೇಕು. ನಾನಿವತ್ತು ಯಾಕೋ ಎಲ್ಲ ಮರ್ತು ಹೋಗ್ತಾ ಇದ್ದೀನಿ, ಆಗಲೇ ಹಾಕ್ಬೋದಿತ್ತು. ಸೊ ಇಷ್ಟೊಂದು ಬೇಡ, ಒಂದು ಚೂರು ಹಾಕಿದ್ರೆ ಸಾಕು. ಸೊ ಇನ್ನೂ ಪೌಡರ್ ಆಗಿಲ್ಲ ಫುಲ್ ಇದು, ಇದರಲ್ಲಿ ಪೀಸ್ ಹಾಗಾಗೆ ಇದೆ. ಇನ್ನೊಂದು 2-3 ಪಲ್ಸ್ ಕೊಡ್ತೀನಿ ಇದಕ್ಕೆ.
ಸೊ ಇದಾಗಿದೆ. ಇದು ಸುಮ್ಮನೆ ಟೇಸ್ಟ್ ಮಾಡೋದಕ್ಕೂ ಎಷ್ಟು ಟೇಸ್ಟಿ ಆಗಿದೆ ಗೊತ್ತಾ, ಯಮ್ಮಿ ಆಗಿದೆ. ಸೊ ನಾನು ಈ ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ. ಸೊ ಇವಾಗ ನಂದು ಹಾಲು ಎಲ್ಲಿದೆ ಇದಕ್ಕೆ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ ಇವಾಗ. ಸೊ ಮಾಡಿದ ತಕ್ಷಣ ಕ್ಲೋಸ್ ಮಾಡಿ ಇಟ್ಬಿಡ್ಬಾರ್ದು, ಒಂದು ಸ್ವಲ್ಪ ಹೊತ್ತು ಅದು ಅದರಲ್ಲಿರೋ ಹೀಟೆಲ್ಲ ಹೋಗೋ ತನಕ ಓಪನ್ ಇಟ್ಬಿಟ್ಟು ಆಮೇಲೆ ಏರ್ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಕೋಬೇಕು. ಸೊ ಶುಗರ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಇಷ್ಟು ಹಾಕ್ಕೊಂಡು ಸದ್ಯಕ್ಕೆ ಟೇಸ್ಟ್ ಮಾಡ್ತೀನಿ. ಇದ್ರ ಜೊತೆಗೆ ನಂದು ಡ್ರೈ ಫ್ರೂಟ್ಸ್ ಇತ್ತಲ್ಲ ಅದನ್ನು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊತೀನಿ. ಆ್ಯಂಡ್ ಒಂದು ಮಿಕ್ಸ್ ಕೊಡೋಣ ಇದಕ್ಕೆ. ಸೊ ಇದು ನನ್ನ ಬಾದಾಮ್ ಮಿಲ್ಕು. ಸೊ ಇನ್ನು ಅಂಗಡಿಯಲ್ಲಿ ಸಿಗೋದಾದ್ರೆ ಇನ್ನೊಂಚೂರು ಎಲ್ಲೋ ಬರುತ್ತೆ ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ಕೋಬೋದು. ಆ್ಯಂಡ್ ಶುಗರು ಅಷ್ಟೇ, ನಾನು 3/4 ಕಪ್ ಹಾಕಿದ್ದು. ಸ್ವೀಟ್ ಅಷ್ಟೊಂದಿಲ್ಲ, ಕಮ್ಮಿ ಇದೆ. ಸೊ ನನಗೆ ಸಾಕಿಷ್ಟೇ, ನಂಗೆ ತುಂಬ ಶುಗರ್ ಬೇಡ ಅಂತ. ಸೊ 1:1 ಹಾಕ್ಕೊಂಡ್ರೆ ಫುಲ್ ಸ್ವೀಟಾಗಿ ಬರುತ್ತೆ. ಸೊ 1 ಕಪ್ ಬಾದಾಮ್ಗೆ 1 ಕಪ್ ಫುಲ್ ಹೀಪ್ ಫುಲ್ ಅಂತ ಅಂತಾರಲ್ಲ ಆ ಥರ 1 ಕಪ್ ಫುಲ್ ಹಾಕ್ಕೊಂಡ್ರೆ ಶುಗರು ಕರೆಕ್ಟಾಗಿ ಬರುತ್ತೆ. ಅಂಗಡಿಯಲ್ಲಿ ಬರುತ್ತಲ್ಲ ಸ್ವೀಟಸ್ ಅಷ್ಟು ಬರುತ್ತೆ. ಸೊ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಅದು ಹೊಸದಾಗಿ ಮಾಡಿರೋದ್ರಿಂದ ಈಗಷ್ಟೇ ಎಷ್ಟು ಗಮ್ ಅಂತ ಗೊತ್ತಾ, ಏಲಕ್ಕಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಾಗಿದೆ. ನನಗೆ ನಟ್ಸ್ ಈ ಥರ ಎಲ್ಲ ಸಿಕ್ಕಿದ್ರೆ ತುಂಬ ಇಷ್ಟ. ಆ ಮಿಲ್ಕಲ್ಲಿ ನಟ್ಸ್ ಎಲ್ಲ ಯೂಶ್ವಲಿ ಕಾಂತಿ ಸ್ವೀಟ್ಸಲ್ಲಿ ಕೊಡ್ತಾರೆ. ಬಾದಾಮ್ ಮಿಲ್ಕ್ ತೊಗೊಂಡ್ರೆ ನೋಡಿದ್ರೆ ಮೇಲೆಲ್ಲ ಫುಲ್ ನಟ್ಸ್ ಇರುತ್ತೆ. ಸೊ ಆ ಥರ ಸಿಕ್ಕರೆ ಇಷ್ಟ ನನಗೆ. ಬಟ್ ಇಷ್ಟ ಇಲ್ಲದೆ ಇರೋದ್ರಿಂದ ನಮ್ಮ ಮನೇಲಿ ಎಲ್ರಿಗೂ ನಾನು ಸಪ್ರೇಟಾಗಿ ಹಾಕೊತೀನಿ. ಇಲ್ಲ ಅಂದರೆ ಪೌಡರ್ ಎಲ್ಲ ಮಾಡಿ ಡಬ್ಬಕ್ಕೆ ಹಾಕ್ತಿರಲ್ಲ, ಆವಾಗ ಒಂದಷ್ಟು ಚಾಪ್ ನಟ್ಸ್ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಡೈರೆಕ್ಟಾಗೆ ಯೂಸ್ ಮಾಡ್ಬೋದು. ಇವಾಗ ವಿಂಟರ್ ಸ್ಟಾರ್ಟ್ ಆಗ್ತದಲ್ಲ, ಸೊ ಈ ರೀತಿ ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ಪ್ರೈವೇಟ್ ಗಾರ್ಡನ್ ಇರೋದೆಲ್ಲ ಅವರೇ ಕ್ಲೀನ್ ಮಾಡಿಸ್ಬೇಕು ಅಥವಾ ಮಾಡಬೇಕು. ಬಟ್ ಪಬ್ಲಿಕ್ ಜಾಗ ಇರುತ್ತಲ್ಲ, ಸೊ ಇಲ್ಲಿ ನಮ್ಮನೆ ಮುಂದೆ ಆ ಕಡೆ ಸೈಡ್ ಇದೆಯಲ್ಲ, ಸೊ ಅಲ್ಲಿ ಫುಲ್ ದೊಡ್ಡ ಫೀಲ್ಡ್ ಎಲ್ಲ ಇದೆ. ಸೊ ಇದಕ್ಕೆಲ್ಲ ಗೌರ್ಮೆಂಟೇ ಸ್ವಲ್ಪ ಏಜೆನ್ಸೀಸ್ ಹೈರ್ ಮಾಡಿರುತ್ತೆ. ಸೊ ಅವರೇ ಬಂದು ಮೇಂಟೈನ್ ಮಾಡ್ತಾರೆ. ಎವ್ರಿ ಸೀಸನ್ ಚೇಂಜ್ಗೂ ಬರ್ತಾರೆ. ಯೂಶ್ವಲಿ ಸ್ಪ್ರಿಂಗ್ ಆಗಿ ವಿಂಟರ್ ಸ್ಟಾರ್ಟ್ ಆಗುತ್ತೆ, ಸಮ್ಮರ್ ಅವಾಗೆಲ್ಲ ಲೀವ್ಸ್ ಶ್ರೆಡ್ ಆಗುತ್ತಲ್ಲ ಅವಾಗೆಲ್ಲ ಕ್ಲೀನ್ ಮಾಡ್ತಾರೆ. ಇವಾಗ ವಿಂಟರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಇದು ಲೀವ್ಸ್ ಎಲ್ಲ ಶ್ರೆಡ್ ಮಾಡಿ ನೀಟ್ ಮಾಡ್ತಾರೆ, ಎಲ್ಲ ಕ್ಲಿಯರ್ ಮಾಡ್ತಾರೆ ಅವರೇನೆ. ಸೊ ಅವ್ರ ಹತ್ರ ಎಷ್ಟು ಡಿಫ್ರೆಂಟ್ ಮಿಷಿನರಿ ಎಲ್ಲ ಇಟ್ಕೊಂಡಿರ್ತಾರೆ, ತುಂಬ ಮ್ಯಾನ್ ಫೋರ್ಸ್ ಇಲ್ಲ. ಒಬ್ಬರೋ ಇಬ್ಬರೋ ಬರ್ತಾರೆ ಅಷ್ಟೇ. ನೋಡಿ ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಇವ್ರು ನಮ್ಮ ಏರಿಯಾ ಫುಲ್ ಆಲ್ಮೋಸ್ಟ್ ಕಾಣೋ ರೇಂಜಿಗೆ ಫುಲ್ ಅವರೇ ಕ್ಲೀನ್ ಮಾಡಿರೋದು. ಈ ಥರ ಮನೆಗೆಲ್ಲ ಬುಷಸ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಚಾಪ್ ಮಾಡಿ ಅದನ್ನೆಲ್ಲ ಸೈಡ್ಗೆ ಹಾಕಿರ್ತಾರೆ. ಆಮೇಲೆ ಒಂದು ದೊಡ್ಡದು ಲಾರಿ ತೊಗೊಂಬಂದು ಎಲ್ಲ ತುಂಬಿಸ್ಕೊಂಡು ಫುಲ್ ಕ್ಲಿಯರ್ ಮಾಡ್ತಾರೆ. ಸೊ ಇದೊಂದು ಚೆನ್ನಾಗೆ ಮೇಂಟೈನ್ ಮಾಡ್ತಾರೆ ಅವರೇನೆ. ಇಲ್ಲಿ ಎಲ್ಲ ಕೆಲಸಕ್ಕೂ ಅಷ್ಟೇ ಮ್ಯಾನ್ ಪವರ್ ತುಂಬ ಕಮ್ಮಿ. ಸೊ ಡೆಲಿವರ್ ಮಾಡೋದಕ್ಕೂ ಅಷ್ಟೇ, ಈ ಕೊರಿಯರು ಪೋಸ್ಟ್ ಎಲ್ಲ ಒಬ್ಬರೇ ದೊಡ್ಡದು ಟ್ರಕ್ ತೊಗೊಂಬರ್ತಾರೆ, ಸೈಡ್ಗೆ ಹಾಕಿ ಅವರೇ ಇಳಿದು ಪ್ಯಾಕೇಜಸ್ ಎಲ್ಲ ಡೆಲಿವರ್ ಮಾಡ್ತಾರೆ. ಆ ರೀತಿ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ಮ್ಯಾನ್ ಪವರು. ಅದಕ್ಕೆ ನೋಡಿ ಕ್ಲೀನಿಂಗು ಅಷ್ಟೇ ಮ್ಯಾಕ್ಸಿಮಮ್ 2 ಬಂದಿದ್ರಷ್ಟೇ. ಸೊ ನನ್ನ ಹತ್ರ ಈ ಥರ ಓವರ್ಲಿ ರೈಪ್ ಬನಾನಾಸ್ ಇದೆ, ತುಂಬ ಹಣ್ಣಾಗಿ ಹೋಗಿದೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಕಾಫಿ ಬನಾನಾ ಕೇಕ್ ಮಾಡೋಣ ಅಂತ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ. ಸೊ ಅದ್ರ ಜೊತೆ ನಿಮಗೂ ತೋರಿಸೋಣ ಅಂತಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ 1 ಕಪ್ ಮೈದಾ ಹಾಕ್ತಾ ಇದ್ದೀನಿ. 1
ಕಪ್ ಮೈದಾ, 1/4 ಸ್ಪೂನ್ ಅಷ್ಟು ಸಾಲ್ಟು, 1/2 ಸ್ಪೂನ್ ಬೇಕಿಂಗ್ ಪೌಡರು, 1/2 ಸ್ಪೂನ್ ಬೇಕಿಂಗ್ ಸೋಡಾ, ಸೊ ಇದನ್ನೆಲ್ಲ ಚೆನ್ನಾಗಿ ಜಲ್ದಿ ಇಟ್ಕೊತಾ ಇದ್ದೀನಿ. ಇದೆಲ್ಲ ಬೇಕಿಂಗ್ ಪೌಡರು ಒಂದೊಂದ್ಸರಿ ಹಿಂಗಿರುತ್ತೆ, ಸೊ ಅದಕ್ಕೆ ಯಾವಾಗಲೂ ಜಲ್ದಿ ಇಟ್ಟು ಹಾಕ್ಕೋಬೇಕು, ಇಲ್ಲ ಅಂದರೆ ಗ್ರ್ಯಾನ್ಯೂಲ್ಸ್ ಹಂಗಂಗೆ ಇದ್ದರೆ ಆಮೇಲೆ ಮತ್ತೆ ಟೇಸ್ಟ್ ಹಾಳಾಗುತ್ತೆ ಕೇಕ್ದು. ಇವಾಗ ಬನಾನಾ ಎಲ್ಲ ಮ್ಯಾಶ್ ಮಾಡ್ಕೊಂಡಿರೋದು ಇದೆಯಲ್ಲ, ಇದಕ್ಕೆ ಬ್ರೌನ್ ಶುಗರ್ ಹಾಕೊತಾ ಇದ್ದೀನಿ. ಇದೊಂದು 1/2 ಕಪ್ ಇದೆ. ಆ್ಯಂಡ್ ಇದಕ್ಕೆ ಮೊಸರು, ಇದೊಂದು 1/4 ಕಪ್, 1/4 ಕಪ್ ಇದೆ. ಇಲ್ಲಿ ಮೊಸರು ಅಂದರೆ ಯೋಗರ್ಟ್ ತೊಗೊತಾ ಇದ್ದೀನಿ, ಮೊಸರು ತೊಗೊಂಡ್ರೂ ಆಗುತ್ತೆ. 1/4 ಕಪ್ ಸನ್ಫ್ಲವರ್ ಆಯಿಲ್, ಅಂದರೆ ಈ ಗ್ರೌಂಡ್ನಟ್ ಆಯಿಲ್ ಆ ಥರದ್ದೆಲ್ಲ ತೊಗೋಬಾರ್ದು, ಸ್ಮೆಲ್ ಇರೋ ಅಂಥದ್ದು. ಇದಕ್ಕೊಂದು 1/4 ಕಪ್ ಆಯಿಲ್ ಹಾಕ್ತಾ ಇದ್ದೀನಿ. ಎಸೆನ್ಸ್ ಹಾಕ್ತಾ ಇದ್ದೀನಿ. ಇದು ಕ್ಯಾರಮೆಲ್ ಮೋಕಾ ಎಸೆನ್ಸ್ ಅಂತ, ಸೊ ನನ್ನ ಹತ್ರ ಇತ್ತು ಅದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ವೆನಿಲಾ ಎಸೆನ್ಸ್, ಕಾಫಿ ಎಸೆನ್ಸ್, ಚಾಕ್ಲೇಟ್ ಎಸೆನ್ಸ್ ಯಾವ್ದು ಬೇಕಾದರೂ ಹಾಕ್ಬೋದು, ಚೆನ್ನಾಗೇ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒನ್ ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಕೂಡ ಹಾಕಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ, ಕಾಫಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಕಾಫಿ ಇನ್ಸ್ಟೆಂಟ್ ಕಾಫಿನೇ ಯೂಸ್ ಮಾಡಬೇಕು, ಆವಾಗಲೇ ಈಸಿಯಾಗಿ ಕರ್ಗೋದದು. ಆಗಿದೆ ಅಲ್ಲ. ಇವಾಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೆ. ಸೊ ನಿಮಗೆ ಗಟ್ಟಿ ಅನಿಸಿದ್ರೆ ಒಂಚೂರು ಹಾಲು ಹಾಕ್ಕೋಬೋದು, 1 ಟೇಬಲ್ ಸ್ಪೂನ್ ಅಷ್ಟು. ಇವಾಗ ಇದೆಲ್ಲ ಮಿಕ್ಸ್ ಆಯಿತು. ಇವಾಗ ನನ್ನ ಹತ್ರ ಈ ಥರ ಬಂಡ್ ಕೇಕ್ ಮೋಲ್ಡ್ ಇದೆ, ಇದಕ್ಕೆ ಹಾಕ್ತೀನಿ. ಇಲ್ಲ ಅಂದರೆ ನೀವು ರೆಕ್ಟ್ಯಾಂಗಲ್ ಲೋಫ್ ಅದಕ್ಕೂ ಹಾಕ್ಬೋದು, ಬ್ರೆಡ್ ಮಾಡ್ತಾರಲ್ಲ ಅದಕ್ಕೆ. ಓವನ್ ಪ್ರೀ ಹೀಟ್ ಆಗಿದೆ 180 ಡಿಗ್ರೀಸ್ಗೆ. ಸೊ ಇದನ್ನು ಜಸ್ಟ್ ಪ್ಲೇಸ್ ಮಾಡಿ ಒಂದು 25 ಮಿನಿಟ್ಸ್ಗೆ ಇಡ್ತೀನಿ. ಆಮೇಲೆ ನೋಡಿಕೊಂಡು ಟೈಮ್ ಚೇಂಜ್ ಮಾಡ್ತೀನಿ. ಆಗಿದೆ ಇದು ಕೇಕು. ಸೊ 20 ಮಿನಿಟ್ಸ್ ಅಲ್ಲ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಕೂಡ ಇದೆ. ಇದೊಂದು ಫುಲ್ ತಣ್ಣಗಾಗಬೇಕು, ಆಮೇಲೆ ಕಟ್ ಮಾಡ್ತೀನಿ. ಇದಕ್ಕೆ 20 ಮಿನಿಟ್ಸ್ ಅಲ್ಲ 30 ಮಿನಿಟ್ಸ್ ಬೇಕು ಫುಲ್ ನೀಟಾಗಿ ಬೇಕಾಗೋದಕ್ಕೆ. ಸೊ ನಾನು ಇನ್ನೊಂದು 5 ಮಿನಿಟ್ಸ್ ಇನ್ಕ್ರೀಸ್ ಮಾಡಿದೆ. ಫಸ್ಟ್ ಟೈಮ್ 25 ಮಿನಿಟ್ಸ್ ಇಟ್ಟಿದ್ದೆ. ಸೊ ಇದು ಫುಲ್ ಕೂಲ್ ಆದಮೇಲೆ ಕಟ್ ಮಾಡಿ ನೋಡೋಣ. ಇದಕ್ಕೆ ಆ್ಯಕ್ಚುಲಿ ಕ್ಯಾರಮೆಲ್ ಸಾಸ್ ಎಲ್ಲ ಹಾಕ್ತಾರೆ. ಸೊ ನನ್ನ ಹತ್ರ ಕ್ರೀಮ್ ಇಲ್ಲ ಕ್ಯಾರಮೆಲ್ ಸಾಸ್ ಮಾಡೋದಕ್ಕೆ. ಸೊ ಇದನ್ನು ಹೀಗೆ ಟ್ರೈ ಮಾಡ್ತೀನಿ ಈ ಸರಿ. ಇಲ್ಲಿದೆ, ತುಂಬ ಸಾಫ್ಟಾಗಿ ಆಗಿದೆ.
ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಎಗ್ಸ್ ಹಾಕ್ತಿರೋದ್ರೂ ಅಷ್ಟು ಸಾಫ್ಟಾಗಿ ಆಗಿದೆ ನೋಡಿ, ಟ್ರೈ ಮಾಡಿ ನೋಡ್ಬೋದು. ಈ ಥರ ಬಂಟ್ ಕೇಕ್ ಮೋಲ್ಡ್ ಇಲ್ಲ ಅಂದ್ರೂ ಬ್ರೆಡ್ ಮಾಡ್ತಾರಲ್ಲ ಆ ಥರ ಮೋಲ್ಡು ರೆಕ್ಟ್ಯಾಂಗಲ್ ಅದರಲ್ಲೆಲ್ಲನೂ ಮಾಡ್ಬೋದು. ತುಂಬ ಸಾಫ್ಟಾಗಿದೆ ಆ್ಯಂಡ್ ಯಮ್ಮಿಯಾಗಿ ಕೂಡ ಇದೆ. ಸೊ ಬ್ರೌನ್ ಶುಗರ್ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಒಂಚೂರು ಡಿಫರ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಇದಕ್ಕೆ ಮೇಲೆ ಕ್ಯಾರಮೆಲ್ ಸಾಲ್ಟೆಡ್ ಕ್ಯಾರಮೆಲ್ ಸಾಸ್ ಹಾಕಿ ತೋರಿಸ್ತೀನಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಏನು ಅಷ್ಟೇನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಸ್ವೀಟಾಗಿದೆ ಆ್ಯಂಡ್ ಟೇಸ್ಟಿಯಾಗೂ ಇದೆ. ಸಾಲ್ಟೆಡ್ ಕ್ಯಾರಮೆಲ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ರಿಚ್ ಆಗುತ್ತೆ ಆ್ಯಂಡ್ ಕ್ಯಾರಮೆಲ್ದೆಲ್ಲ ಬರುತ್ತಲ್ಲ ಇದಕ್ಕೆ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ಟೇಸ್ಟ್. ಸೊ ಈ ಕೇಕ್ ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ಇದನ್ನು ಕಟ್ ಮಾಡೋದನ್ನು ಒಂಥರ ಸ್ಯಾಟಿಸ್ಫೈಯಿಂಗ್. ಸೊ ಅದಕ್ಕೆ 2-3 ಆ್ಯಂಗಲಲ್ಲಿ ತೆಗ್ದಿದ್ದೆಲ್ಲ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಈ ಕೇಕ್ನ. ಆ್ಯಂಡ್ ಸಾಧ್ಯವಾದರೆ ಅದರದ್ದು ಮೇಲೆ ನಾನು ಫ್ರಾಸ್ಟಿಂಗ್ ಕೂಡ ಮಾಡಿ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಮೇಲಾದರೂ ರೆಗ್ಯುಲರಾಗಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.